ಇದೆಲ್ಲಾ ಬೆಳವಣಿಗೆಗಳ ನಡುವೆ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಹಾಗೆ ಸಿದ್ದರಾಮಯ್ಯನವರಾಗಿರ್ಬೋದು ಇವರ ಬೆಂಬಲಿಗರ ಟಾಕ್ ಫೈಟ್ ಕೂಡ ಇದೀಗ ನಿಧಾನವಾಗಿ ಜೋರಾಗ್ತಾ ಇದೆ. ಅದರಲ್ಲೇ ಒಬ್ಬರಂತೂ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಹೀಗಾಗಿ ಅವರು ಮಾಡಿದಂತ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಹೇಳ್ತಾ ಇದ್ರೆ, ಸಿದ್ದರಾಮಯ್ಯನವರ ಪರವಾಗಿ ನಿಂತು ಇನ್ ಕೆಲ ನಾಯಕರುಗಳು ಹಾಗಾದ್ರೆ ಹಳೆ ಕೂಲಿ ಒಂದು ಬಾಕಿ ಇದೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರಿಗೆ ಕೊಡ್ಬೇಕಾಗಿರುವಂತ ಕೂಲಿ ಅದನ್ನು ಫಸ್ಟ್ ಚುಕ್ತಾ ಮಾಡಿ ಆಮೇಲೆ ಈ ಕೂಲಿ ಚುಕ್ತಾ ಮಾಡೋಣ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಈ ಬಣಗಳ ನಡುವಿನ ಫೈಟ್ ಟಾಕ್ ಫೈಟ್ ರೂಪದಲ್ಲಿ ಹೇಗೆ ಜೋರಾಗ್ತಾ ಇದೆ ಬನ್ನಿ ನೋಡ್ಕೊಂಡು. ಕೆಲಸ ಮಾಡಿರೋ ತಾನೇ ಕೂಲಿ ಕೊಡ್ತೀವಿ. ಇವ್ರ ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ, ಅದು ಹಳೆ ಕೂಲಿ ಸಾಲ ಇರೋದು. ಮೊದಲು ಅದನ್ನು ಚುಕ್ತಾ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ. ಮತ್ತೆ 28ಕ್ಕೆ ನಾವೆಲ್ಲರೂ ಕೂಡ ಗೆಲ್ಲಬೇಕು. ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ರೆ ನಾನು ಬಹಳ ಖುಷಿಯಾಗಿದೆ. ಅತಿಯಾದ ಆತ್ಮವಿಶ್ವಾಸ ಇರುವ ವ್ಯಕ್ತಿಗಳು ಕೆಲವಿರ್ತಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಬಣ ಬಡಿದಾಟ ಸದ್ದಿಲ್ಲದೆ ತಾರಕಕ್ಕೇರಿದೆ. ಡಿಕೆ ಪರ ಒಂದು ಬಣ ಗುಟುರು ಹಾಕ್ತಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣ ಗುರಾಣಿ ಹಿಡಿದು ಅಖಾಡಕ್ಕಿಳಿದಿದೆ. ಉಭಯ ಬಣಗಳ ನಾಯಕರು ಬಹಿರಂಗವಾಗಿ ತಮ್ಮ ತಮ್ಮ ನಾಯಕರ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಪಕ್ಷ ಕಟ್ಟಿದ್ದಾರೆ ಅನ್ನೋದು ಡಿಕೆ ಆಪ್ತರ ವಾದ. ಹೀಗಾಗಿಯೇ ಕೆಲಸ ಮಾಡಿದ್ದಕ್ಕೆ ಕೂಲಿ ಕೊಡಿ ಎಂದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಕೆಎನ್ ರಾಜಣ್ಣ ಮೊದಲು ಪರಮೇಶ್ವರ್ ಅವರ ಕೂಲಿ ಚುಕ್ತಾ ಮಾಡಿಸ್ಲಿ ಅಂತಿದ್ದಾರೆ. ಕೂಲಿ ಯಾರು ಕೊಡ್ತೀವಿ? ನಾವು ಕೆಲಸ ಮಾಡಿರೋ ತಾನೇ ಕೂಲಿ ಕೊಡ್ತೀವಿ. ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗ್ತದೆ? ಕೆಲಸ ಮಾಡಿದ್ದಾರೆ, ಕೂಲಿ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಸಂಘ ಅಧಿಕಾರಕ್ಕೆ ತಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋಕ್ಕೆ ಸಾಧ್ಯ? ಇವ್ರ ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ, ಅದು ಹಳೆ ಕೂಲಿ ಸಾಲ ಇರೋದು. ಮೊದಲು ಅದನ್ನು ಚುಕ್ತಾ ಹಾಕಿ ಆಮೇಲೆ ಇದು ಈ ಚುಕ್ತಾ ಮಾಡಿದ್ರೆ ಸಿದ್ದರಾಮಯ್ಯನವ್ರು ಇರಬೇಕು ಅನ್ನೋರು. ಗೊತ್ತಾಯ್ತಾ? ಅನಿವಾರ್ಯತೆ ಬಂದ್ರೆ ತ್ರಿತ ಸಿಎಂ ಪರಮೇಶ್ವರ್ ಆಗ್ಲಿ ಅನ್ನೋರು. ಇನ್ನು 2028ರ ಚುನಾವಣೆ ಮುಂದಿಟ್ಟು ನಾಯಕರು ನಾಯಕತ್ವದ ಹಕ್ಕು ಮಂಡನೆ ಮಾಡ್ತಿದ್ದಾರೆ. ಮತ್ತೆ 28ಕ್ಕೆ ನಾವೆಲ್ಲರೂ ಕೂಡ ಗೆಲ್ಲಬೇಕು. ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿದೆ ರಾಜ್ಯದಲ್ಲಿ ಆಗಬೇಕು ಅಂತ ಹೇಳಿ ಎಲ್ಲರೂ ಅಭಿಲಾಷೆ, ಆಸೆ ಇದೆ. ಆ ಒಂದು ದೃಷ್ಟಿನಲ್ಲಿ ಒಂದು ಅವಕಾಶ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡಬೇಕು. ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ. ಮುಂದೆ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಇನ್ನು 2-3 ದಿನದಲ್ಲಿ ಡಿಕೆ ಸಿಎಂ ಆಗುವ ಸಿಹಿ ಸುದ್ದಿ ಬರಲಿದೆ ಅನ್ನೋದು ಬಂಡೆ ಬೆಂಬಲಿಗರ ವಿಶ್ವಾಸ. ಈ ವಿಶ್ವಾಸವನ್ನ ಬಸವರಾಜ ರಾಯರೆಡ್ಡಿ ಅತಿಯಾದದ್ದು ಅಂತ ಕರೆದಿದ್ದಾರೆ. ಇನ್ನು 2-3 ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ರೆ ನಾನು ಬಹಳ ಖುಷಿಯಾಗಿದ್ದೀನಿ. ಬಹಳ ಸಂತೋಷಪ್ಪ. ಈಗ ಇಕ್ಬಾಲ್ ಹುಸೇನ್ ಹೇಳ್ತಾರೆ ಅಂದ್ರೆ ಬಹಳ ಸಂತೋಷ. ಅತಿಯಾದ ಆತ್ಮವಿಶ್ವಾಸ ಇರುವ ವ್ಯಕ್ತಿಗಳು ಕೆಲವಿರ್ತಾರೆ. ಅದರಲ್ಲಿ ಅವರು ಒಬ್ರು. ಇಷ್ಟೆಲ್ಲ ಚರ್ಚೆ ನಡೆತಿರೋದು ಕುರ್ಚಿಗಾಗಿ. ಸಿಕ್ಕ ಚೇರ್ನಲ್ಲಿ ಕುಳಿತುಕೊಳ್ಬೇಕು ಅನ್ನೋದು ಡಿಕೆ ವಾದ. ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವ್ರಿಗೆ. ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಸಿಕ್ಕ ಚೇರ್ ಎಲ್ಲ ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತವ್ರು. ಬ್ಯೂರೋ ರಿಪೋರ್ಟ್, TV9.